ಮೈಸೂರಲ್ಲಿ ಸರ್ ಬೇಡ ರೀತಿಲಿ ಸರ್ಕಾರದ ಅನವಶ್ಯಕವಾಗಿ ಜನಗಳ ದುಡ್ಡನ್ನ ಲೂಟಿ ಮಾಡ್ತಾ ಇದೆ. ಮೈಸೂರು ಭಾಗದಲ್ಲಿ 108 ಕಡೆ ಅವೈಜ್ಞಾನಿಕವಾದ ಸಿಗ್ನಲ್ಗಳನ್ನ ಅಳವಡಿಸಿದ್ದಾರೆ. ಕಾನೂನು ನಿಯಮನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಒಂದು ಸಿಗ್ನಲಿಂದ ಇನ್ನೊಂದು ಸಿಗ್ನಲ್ಗೆ ಮಿನಿಮಮ್ 400 ಮೀಟ್ರಿಂದ 600 ಮೀಟ್ರ್ ಗಂಟೆ ಡಿಸ್ಟೆನ್ಸ್ ಇರಬೇಕು ಅಂತ ಕಾನೂನು ನಿಯಮ ಇದೆ. ಅದನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ. ಸಿಗ್ನಲ್ಗಳನ್ನ ಅಳವಡಿಕೆ ಮಾಡಬೇಕಾದ್ರೆ ಟ್ರಾಫಿಕ್ ಸಂಸ್ಥೆ ಆದಂಥ ಟ್ರಾಫಿಕ್ ಇಲಾಖೆಯಿಂದ ಮೀಟಿಂಗೇ ಆಗಲಿ, ಸರ್ಕಾರದ ಮೀಟಿಂಗಲ್ಲಿ RTO ಮೀಟಿಂಗ್ ಆಗಿ ಕರೆದು ಅದನ್ನು ಇಂತಿಂಥ ಕಡೆ ಸಿಗ್ನಲ್ ಮಾಡಬೇಕು, ಬಿಡಬೇಕು ಅನ್ನೋ ರೀತಿಯಲ್ಲಿ ಅಳವಡಿಸಿಲ್ಲ. ಅದು ರೆಗ್ಯುಲೇಷನ್ನು ಕೂಡ ಪಾಸ್ ಆಗಿಲ್ಲ. ಆ ಟ್ರಾಫಿಕ್ ಇಲಾಖೆಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರು ಸಿಗ್ನಲ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಅದು ಯಾರು ಎತ್ತ ಅನ್ನೋದು ಕೂಡ ಇದುವರೆಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಹಲವಾರು ಸಂಘಟನೆಗಳು ಪ್ರತಿಭಟನೆ ಮಾಡಿ ವಿವರಣೆಗಳನ್ನ ಸಲ್ಲಿಸಿದ್ದಾರೆ. ಆದರೂ ಕೂಡ ಸರ್ಕಾರ ಜನಗಳ ಹೋರಾಟಕ್ಕೆ ಆಗಲಿ, ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋದೇ ಆಗಲಿ ಮಾಡ್ತಾ ಇಲ್ಲ. ಅವ್ರದೇ ಆದಂಥ ಒಂದು ಧೋರಣೆ, ದಬ್ಬಾಳಿಕೆ, ದೌರ್ಜನ್ಯ ನಡೀತಾ ಇದೆ ಈಗ ಸರ್ಕಾರ ಇಲಾಖೆಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯವ್ರದ್ದೇ ದರ್ಬಾರು. ಕಾರಣ ಏನಪ್ಪ ಅಂದರೆ ಸಿಗ್ನಲ್ ಆನ್ ಮಾಡ್ತಾರೆ, ಎಲ್ಲೆಲ್ಲ ಹೋಯ್ತವೆ. ಸಿಗ್ನಲ್ಗಳಲ್ಲಿ ಯಾರೂ ಪಾಯಿಂಟಲ್ಲಿ ಇಲ್ಲ. ಸಿಗ್ನಲ್ ವೈಲೇಷನ್ ಆಗೋದೇ ಆಗಲಿ ಎಲ್ಲ ಬರೀ ಅದು ಸಿ ಸಿ ಕ್ಯಾಮ್ರಾ ಅನ್ಕೋತಾರೆ. ಕಾಸು ಕೊಟ್ಟರೆ CC ಕ್ಯಾಮ್ರಾನೇ ಡಿಲೆಕ್ಟ್ ಮಾಡ್ತಾರೆ. ಈಗ ನೀವೆಲ್ಲ ಕಡೆ ಎಲ್ಲ ರಸ್ತೆಗಳು ಓಡಾಡ್ತೀರಾ, ಸಿಗ್ನಲ್ಗಳಲ್ಲಿ ಏನೇನು ಸಮಸ್ಯೆಗಳು ಬರ್ತಾ ಇದೆ? ಸಿಗ್ನಲ್ಗಳಲ್ಲಿ ಸರ್, ಸಿಗ್ನಲಲ್ಲಿ ಎಷ್ಟೋ ಜನ ನಿಲ್ಸೋದಿಲ್ಲ, ಹೋಯ್ತಾ ಇರ್ತಾರೆ. ಆಪೋಸಿಟ್ ಬರೋನು ನಿಲ್ಸಿರ್ತಾನೆ, ಅವ್ರು ಬಂದು ಅವ್ನು ಬಿಟ್ಕೊತಾನೆ, ಎಲ್ಲ ಕಾಂಪ್ರಮೈಸ್ ಮಾಡ್ಕೊತಾರೆ, ಜಗಳ ಆಡ್ಕೊತ ಹೋಯ್ತಾ ಇರ್ತಾರೆ. ಅವೈಜ್ಞಾನಿಕವಾಗಿದೆ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕಾಣಿಸ್ತದೆ. ಎಲ್ಲ ಕಡೆಯಿಂದನೂ ಕೂಡ ಅವೈಜ್ಞಾನಿಕವಾಗಿ ಇರೋದು. 108 ಕಡೆ ಸಿಗ್ನಲ್ ಅವಶ್ಯಕತೆ ಮೈಸೂರು ಭಾಗದಲ್ಲಿ ಬೇಕಾಗಿರ್ಲಿಲ್ಲ. ಅಲ್ಲ, ಅವೈಜ್ಞಾನಿಕ ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ಸಿಗ್ನಲ್ ಇಂದ ಇನ್ನೊಂದು ಸಿಗ್ನಲ್ಗೆ 400 ಅರ್ಧ ಕಿಲೋಮೀಟರ್ ಯಾರು ಡಿಸ್ಟೆನ್ಸ್ ಬೇಕು. ಆದ್ರೆ ಇಲ್ಲಿ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲೂ ಇಲ್ಲ. ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಅಪೋಲೋ ಹಾಸ್ಪಿಟಲ್ ಇಂದ ಕಾವೇರಿ ಸ್ಕೂಲ್ಗೆ 200 ಮೀಟರ್ ಇಲ್ಲ ಇಲ್ಲಿ ಸಿಗ್ನಲ್. ಬಳ್ಳಾಲ್ ಸರ್ಕಲ್ ಇಂದ ಪಂಚೋಟಿ ಹೋಟ್ಲಿಗೆ 100 ಮೀಟರ್ ಇಲ್ಲ, ಅಲ್ಲಿಗೆ ಸಿಗ್ನಲ್ ವೇಸ್ಟ್. RTO ಸರ್ಕಲ್ ಇಂದ ಬಳ್ಳಾಳಿಗೆ ವೇಸ್ಟ್ ಸಿಗ್ನಲ್. RTO ಸರ್ಕಲ್ ಇಂದ ರಾಮಸ್ವಾಮಿಗೆ 200 ಮೀಟರ್ ಇಲ್ಲ, ವೇಸ್ಟ್.